ಬಸವರಾಜ್ ಶಾಸಕ ಶಿವಗಂಗಾ ಬಸವರಾಜ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು, ಅಷ್ಟೇ ಅಲ್ಲ ಉತ್ತರಾಧಿಕಾರಿಯನ್ನ ಯಾರೋ ಒಬ್ಬರು ನಿರ್ಧಾರ ಮಾಡುವಂತದ್ದಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ತೀರ್ಮಾನಿಸೋದಿಲ್ಲ, ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿರ್ತಕ್ಕಂಥದ್ದು. ಒಟ್ನಲ್ಲಿ ಎಂಎಲ್ಸಿ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸೀನಿಯರ್ ಲೀಡರ್, ಮೇಲಾಗಿ ಸಿಎಂ ಅವರ ಪುತ್ರ. ಹಾಗಾಗಿ ಯತೀಂದ್ರ ಅವರೇ ಡಿಸೆಂಬರ್ ವರೆಗೂ ಕಾದು ನೋಡಿ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಹೈಕಮಾಂಡ್ ಮುಂದೆ ಯತೀಂದ್ರ ಅದು ಏನೂ ನಡೆಯಲ್ಲ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಮಾತನಾಡಿರುವಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ. ಈಗ ನಾನು ಸಹ ಇದನ್ನು ನೋಡಿದೆ, ವಿಷುವಲ್ಸ್ ನೋಡಿದೆ. ಯಾವ ಅರ್ಥದಲ್ಲಿ ಗೊತ್ತಿಲ್ಲ, ಆದರೆ ಯಾರೋ ಒಬ್ಬರು ತೀರ್ಮಾನ ಮಾಡೋದಿಲ್ಲ ಉತ್ತರಾಧಿಕಾರಿ. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಿರ್ಬೋದು, KPCC ಅಧ್ಯಕ್ಷರು ಬದಲಾವಣೆ ಮಾಡಿದಿರ್ಬೋದು, ಯಾರೋ ಶಾಸಕರಿಗೆ ಟಿಕೆಟ್ ಕೊಡೋ ವಿಷಯ ಇರ್ಬೋದು, ತೀರ್ಮಾನ ಮಾಡೋರು ಹೈಕಮಾಂಡ್. ಯಾರೋ ಒಂದು ಯಾವುದೋ ವೇದಿಕೆಯಲ್ಲಿ ಏನೋ ಮಾತಾಡ್ತಾರೆ ಅಂತ ತಪ್ಪಾಗ್ತದೆ. ಆಮೇಲೆ ಆ ಥರ ಎಲ್ಲ ಸಣ್ಣ ಸಣ್ಣ ಬಾಲಿಶ ಹೇಳಿಕೆಗಳನ್ನ ಯಾರು ಒಬ್ಬೊಬ್ರು ಸೀನಿಯರ್ ಇದ್ದಾರೆ, MLC ಇದ್ದಾರೆ, ಮುಖ್ಯಮಂತ್ರಿ ಮಗ ಇದ್ದಾರೆ, ಜೊತೆಗೆ MLA ಮಾಜಿ MLA ಇದ್ದಾರೆ. ಅವಧಿ ಮುಗಿತಾ ಇದೆ, CM ಬದಲಾವಣೆ ಆಗಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋ ವಿಚಾರ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬೇಕಿತ್ತಾ ಹೇಗೆ ಅಂತ? ಅವಧಿ ಮುಗಿತಿದೆ ಅಂತ ನಿಮಗೆ ಹೆಂಗೆ ಮಾಹಿತಿ, ನಮಗೆ ಸ್ವಲ್ಪ ಕೊಡ್ರಿ, ನಮಗೆ ಮಾಹಿತಿ ಇಲ್ಲ. ಸರಿ, ಡಿಸೆಂಬರ್ವರೆಗೂ ಹೇಳಿದ್ದೀನಿ. ಡಿಸೆಂಬರ್ ಕಾದು ನೋಡಿ, ಸೂಕ್ತವಾದ ಉತ್ತರ ನಾನೇನು ಮಾತಾಡೋದಕ್ಕೆಲ್ಲದಕ್ಕೂ ಅರ್ಥ ಇರ್ತದೆ. ಸುಮ್ಮನೆ ನಾವು ಮಾತಾಡೋದಿಲ್ಲ. ಒಂದನೇದು. ಎರಡನೇದು, ಅವರು ಯಾವ ರೀತಿಯಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಮನೆ ಸಿದ್ದರಾಮಯ್ಯ ಸಾಹೇಬರು ತೂಕವಾದಂಥ ವ್ಯಕ್ತಿ, ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಅವರು ಏನಾರು ಈ ಥರ ಹೇಳಿಕೆ ಕೊಟ್ಟಿದ್ರೆ ಹೌದು ಬಿಡು, ಏನೋ ಗೊಂದಲ ಇದೆ ಅನ್ಬೋದು. ಈಗ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅಂದರೆ ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ಅಲ್ಲ ಸರ್, ಈಗ ಸ್ವತಃ CM ಅವ್ರ ಪುತ್ರ ಅವರು ಯತೀಂದ್ರ ಸಿದ್ದರಾಮಯ್ಯನವರು, ಬಟ್ ಅವರ ಮನಸ್ಸಿನ ಮಾತನ್ನ ಇವ್ರು ಹೇಳಿದ್ದಾರೆ ಅಥವಾ ವಾತಾವರಣನೇ ಹೇಳುವಂತ ಕೆಲಸವನ್ನ ಮಾಡಿದ್ರೆ ಅಂತ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಈಗ ಅದನ್ನ ಅಲ್ಲಗಳೆಯುವಂತ ಪರಿಸ್ಥಿತಿಯಲ್ಲೂ ಸಹ ಇಲ್ಲ ಸರ್. ಈಗ ಯಾವುದೇ ರೀತಿಯ ಆ ಒಂದು ಉತ್ತರಕ್ಕೆ ಈಗ ಈ ಸಂದರ್ಭದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೈಕಮಾಂಡ್ ಎಲ್ಲದನ್ನು ಗಮನಿಸಿದೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನನೇ ಅಂತಿಮ, ಬಿಟ್ಟರೆ ಇಲ್ಲಿ ನಂದು ತೀರ್ಮಾನನೂ ನಡೆಯೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ತೀರ್ಮಾನನೂ ನಡೆಯೋದಿಲ್ಲ. ಹಂಗಾಗಿ ಇಂಥ ಹೇಳಿಕೆಗಳಿಗೆ ಯಾರು ಪುಷ್ಟಿ ಕೊಡೋದು ಬೇಡ, ಯಾವುದೇ ಅರ್ಥ ಕಲ್ಪಿಸೋದು ಬೇಡ. ಅಲ್ಲ ಸರ್, ಈ ಮೂಲಕ ಏನಾದರೂ KPCC ಅಧ್ಯಕ್ಷ ಸ್ಥಾನಕ್ಕೆ ಒಂದು ಟವಲ್ ಹಾಕುವಂತ ಕೆಲಸ ಆಗ್ತಿದ್ರೆ ಹೇಗೆ ಅಂತ ಹೇಳಿದ್ನಲ್ರಿ. ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, KPCC ಅಧ್ಯಕ್ಷ ಹುದ್ದೆ ಇರ್ಬೋದು, ಅಥವಾ ಶಾಸಕರನ್ನ ಆಯ್ಕೆ ಮಾಡೋ ಅಂತ ಟಿಕೆಟ್ ಕೊಡೋ ಸಂದರ್ಭದ ಹೈಕಮಾಂಡ್ ತೀರ್ಮಾನ. ಇದು ಯಾವುದೋ ಒಬ್ರು ಹೇಳ್ತಿದ್ದಂಗೆ ಯಾವುದೇ ಬದಲಾವಣೆ ಆಗಲ್ಲ. ಆ ರೀತಿ ಯಾವುದೋ ಒಂದು ಹೇಳಿಕೆ ಅದು ವೈಯಕ್ತಿಕ ಅವ್ರ ಹೇಳಿಕೆ, ಅದಕ್ಕೆ ಯಾರು ಪುಷ್ಟಿ ಕೊಡೋದು ಬೇಡ. ಏನು ಇದಿಷ್ಟು ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಸವರಾಜ್ ಶಾಸಕ ಶಿವಗಂಗಾ ಬಸವರಾಜ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು, ಅಷ್ಟೇ ಅಲ್ಲ ಉತ್ತರಾಧಿಕಾರಿಯನ್ನ ಯಾರೋ ಒಬ್ಬರು ನಿರ್ಧಾರ ಮಾಡುವಂತದ್ದಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ತೀರ್ಮಾನಿಸೋದಿಲ್ಲ, ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿರ್ತಕ್ಕಂಥದ್ದು. ಒಟ್ನಲ್ಲಿ ಎಂಎಲ್ಸಿ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸೀನಿಯರ್ ಲೀಡರ್, ಮೇಲಾಗಿ ಸಿಎಂ ಅವರ ಪುತ್ರ. ಹಾಗಾಗಿ ಯತೀಂದ್ರ ಅವರೇ ಡಿಸೆಂಬರ್ ವರೆಗೂ ಕಾದು ನೋಡಿ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಹೈಕಮಾಂಡ್ ಮುಂದೆ ಯತೀಂದ್ರ ಅದು ಏನೂ ನಡೆಯಲ್ಲ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ಮಾತನಾಡಿರುವಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ. ಈಗ ನಾನು ಸಹ ಇದನ್ನು ನೋಡಿದೆ, ವಿಷುವಲ್ಸ್ ನೋಡಿದೆ. ಯಾವ ಅರ್ಥದಲ್ಲಿ ಗೊತ್ತಿಲ್ಲ, ಆದರೆ ಯಾರೋ ಒಬ್ಬರು ತೀರ್ಮಾನ ಮಾಡೋದಿಲ್ಲ ಉತ್ತರಾಧಿಕಾರಿ. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಿರ್ಬೋದು, KPCC ಅಧ್ಯಕ್ಷರು ಬದಲಾವಣೆ ಮಾಡಿದಿರ್ಬೋದು, ಯಾರೋ ಒಬ್ಬರು ಶಾಸಕರಿಗೆ ಟಿಕೆಟ್ ಕೊಡೋ ವಿಷಯ ಇರ್ಬೋದು, ತೀರ್ಮಾನ ಮಾಡೋರು ಹೈಕಮಾಂಡ್. ಯಾರೋ ಒಂದು ಯಾವುದೋ ವೇದಿಕೆಯಲ್ಲಿ ಏನೋ ಮಾತಾಡ್ತಾರೆ ಅಂತ ತಪ್ಪಾಗ್ತದೆ. ಆಮೇಲೆ ಆ ಥರ ಎಲ್ಲ ಸಣ್ಣ ಸಣ್ಣ ಬಾಲಿಶ ಹೇಳಿಕೆಗಳನ್ನ ಯಾರು ಒಬ್ಬೊಬ್ರು ಸೀನಿಯರ್ ಇದ್ದಾರೆ, MLC ಇದ್ದಾರೆ, ಮುಖ್ಯಮಂತ್ರಿ ಮಗ ಇದ್ದಾರೆ, ಜೊತೆಗೆ MLA ಮಾಜಿ MLA ಇದ್ದಾರೆ. ಈ
ಅವಧಿ ಮುಗಿತಾ ಇದೆ, ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋ ವಿಚಾರ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬೇಕಿತ್ತಾ ಹೇಗೆ ಅಂತ? ಅವಧಿ ಮುಗಿತಿದೆ ಅಂತ ನಿಮಗೆ ಹೆಂಗೆ ಮಾಹಿತಿ, ನಮಗೆ ಸ್ವಲ್ಪ ಕೊಡ್ರಿ, ನಮಗೆ ಮಾಹಿತಿ ಇಲ್ಲ. ಸರಿ, ಡಿಸೆಂಬರ್ವರೆಗೂ ಹೇಳಿದ್ದೀನಿ. ಡಿಸೆಂಬರ್ ಕಾದು ನೋಡಿ, ನೀವು ಸೂಕ್ತವಾದ ಉತ್ತರ ನಾನೇನು ಮಾತಾಡೋದಕ್ಕೆಲ್ಲದಕ್ಕೂ ಅರ್ಥ ಇರ್ತದೆ. ಸುಮ್ಮನೆ ನಾವು ಮಾತಾಡೋದಿಲ್ಲ. ಒಂದೇ. ಎರಡನೇದು, ಅವರು ಯಾವ ರೀತಿಲಿ ಹೇಳಿದಾರೋ ಗೊತ್ತಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ತೂಕವಾದಂಥ ವ್ಯಕ್ತಿ, ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಅವರು ಏನಾರು ಈ ಥರ ಹೇಳಿಕೆ ಕೊಟ್ಟಿದ್ರೆ ಹೌದು ಬಿಡು, ಏನೋ ಗೊಂದಲ ಇದೆ ಅನ್ಬೋದು. ಈಗ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅಂದರೆ ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ಅಲ್ಲ ಸರ್, ಈಗ ಸ್ವತಃ ಸಿಎಂ ಅವ್ರ ಪುತ್ರ ಅವರು ಯತೀಂದ್ರ ಸಿದ್ದರಾಮಯ್ಯನವರು, ಬಟ್ ಅವರ ಮನಸ್ಸಿನ ಮಾತನ್ನ ಇವ್ರು ಹೇಳಿದ್ದಾರೆ ಅಥವಾ ವಾತಾವರಣನೇ ಹೇಳುವಂತ ಕೆಲಸವನ್ನ ಮಾಡಿದ್ರೆ ಅಂತ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಈಗ ಅದನ್ನ ಅಲಗಳೆಯುವಂತ ಪರಿಸ್ಥಿತಿಯಲ್ಲೂ ಸಹ ಇಲ್ಲ ಸರ್. ಈಗ ಯಾವುದೇ ರೀತಿಯ ಆ ಒಂದು ಉತ್ತರಕ್ಕೆ ಈಗ ಈ ಸಂದರ್ಭದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೈಕಮಾಂಡ್ ಎಲ್ಲದನ್ನು ಗಮನಿಸಿದೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನನೇ ಅಂತಿಮ, ಬಿಟ್ಟರೆ ಇಲ್ಲಿ ನಂದು ತೀರ್ಮಾನ ನಡೆಯೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ತೀರ್ಮಾನ ನಡೆಯೋದಿಲ್ಲ. ಹಂಗಾಗಿ ಇಂಥ ಹೇಳಿಕೆಗಳಿಗೆ ಯಾರು ಪುಷ್ಟಿ ಕೊಡೋದು ಬೇಡ, ಯಾವುದೇ ಅರ್ಥ ಕಲ್ಪಿಸೋದು ಬೇಡ. ಅಲ್ಲ ಸರ್, ಈ ಮೂಲಕ ಏನಾದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಟವಲ್ ಹಾಕುವಂತ ಕೆಲಸ ಆಗ್ತಿದ್ರೆ ಹೇಗೆ ಅಂತ ಹೇಳಿದ್ನಲ್ರಿ. ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಕೆಪಿಸಿ ಅಧ್ಯಕ್ಷ ಹುದ್ದೆ ಇರ್ಬೋದು, ಅಥವಾ ಶಾಸಕರನ್ನ ಆಯ್ಕೆ ಮಾಡೋ ಅಂತ ಟಿಕೆಟ್ ಕೊಡೋ ಸಂದರ್ಭದ ಹೈಕಮಾಂಡ್ ತೀರ್ಮಾನ. ಇದು ಯಾವುದೋ ಒಬ್ರು ಹೇಳ್ತಿದ್ದಂಗೆ ಯಾವುದೇ ಬದಲಾವಣೆ ಆಗಲ್ಲ. ಆ ರೀತಿ ಯಾವುದೋ ಒಂದು ಹೇಳಿಕೆ ಅದು ವೈಯಕ್ತಿಕ ಅವ್ರ ಹೇಳಿಕೆ, ಅದಕ್ಕೆ ಯಾರು ಪುಷ್ಟಿ ಕೊಡೋದು ಬೇಡ. ಏನು ಇದಿಷ್ಟು ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಸವರಾಜ್, ಶಾಸಕ ಶಿವಗಂಗಾ ಬಸವರಾಜ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು. ಅಷ್ಟೇ ಅಲ್ಲ, ಉತ್ತರಾಧಿಕಾರಿಯನ್ನ ಯಾರೋ ಒಬ್ಬರು ನಿರ್ಧಾರ ಮಾಡುವಂಥದ್ದಲ್ಲ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ತೀರ್ಮಾನಿಸೋದಿಲ್ಲ, ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಶಿವಗಂಗಾ ಬಸವರಾಜ್ ಹೇಳಿರ್ತಕ್ಕಂಥದ್ದು. ಒಟ್ನಲ್ಲಿ ಎಂಎಲ್ಸಿ ಯತೀಂದ್ರಗೆ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಸೀನಿಯರ್ ಲೀಡರ್, ಮೇಲಾಗಿ ಸಿಎಂ ಅವರ ಪುತ್ರ. ಹಾಗಾಗಿ ಯತೀಂದ್ರ ಅವರೇ ಡಿಸೆಂಬರ್ ವರೆಗೂ ಕಾದು ನೋಡಿ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಹೈಕಮಾಂಡ್ ಮುಂದೆ ಯತೀಂದ್ರ ಅದು ಏನೂ ನಡೆಯಲ್ಲ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನಾಡಿರುವಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ? ಈಗ ನಾನು ಸಹ ಇದನ್ನು ನೋಡಿದೆ, ವಿಷುವಲ್ಸ್ ನೋಡಿದೆ. ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಅಂದರೆ ಯಾರೋ ಒಬ್ರು ತೀರ್ಮಾನ ಮಾಡೋದಿಲ್ಲ ಉತ್ತರಾಧಿಕಾರಿ. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಿರ್ಬೋದು, ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದಿರ್ಬೋದು, ಯಾರೋ ಒಬ್ರು ಶಾಸಕರಿಗೆ ಟಿಕೆಟ್ ಕೊಡೋ ವಿಷಯ ಇರ್ಬೋದು. ತೀರ್ಮಾನ ಮಾಡೋರು ಹೈಕಮಾಂಡ್. ಯಾರೋ ಒಂದು ಯಾವುದೋ ವೇದಿಕೆಯಲ್ಲಿ ಏನೋ ಮಾತಾಡ್ತಾರೆ ಅಂತ ತಪ್ಪಾಗ್ತದೆ. ಆಮೇಲೆ ಆ ಥರ ಎಲ್ಲ ಸಣ್ಣ ಸಣ್ಣ ಬಾಲಿಶ ಹೇಳಿಕೆಗಳನ್ನ ಯಾರು ಸಹ ಅವರೊಬ್ಬರು ಸೀನಿಯರ್ ಇದ್ದಾರೆ, MLC ಇದ್ದಾರೆ, ಮುಖ್ಯಮಂತ್ರಿ ಮಗ ಇದ್ದಾರೆ, ಜೊತೆಗೆ MLA ಮಾಜಿ MLA ಇದ್ದಾರೆ. ಅವಧಿ ಮುಗಿತಾ ಇದೆ, ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನೋ ವಿಚಾರ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬೇಕಿತ್ತಾ ಹೇಗೆ ಅಂತ? ಅವಧಿ ಮುಗಿತಿದೆ ಅಂತ ನಿಮಗೆ ಹೆಂಗೆ ಮಾಹಿತಿ, ನಮಗೆ ಸ್ವಲ್ಪ ಕೊಡ್ರಿ, ನಮಗೆ ಮಾಹಿತಿ ಇಲ್ಲ. ಸರಿ, ಡಿಸೆಂಬರ್ವರೆಗೂ ಹೇಳಿದ್ದೀನಿ. ಡಿಸೆಂಬರ್ ಕಾದು ನೋಡಿ, ನೀವು ಸೂಕ್ತವಾದ ಉತ್ತರ ನಾನೇನು ಮಾತಾಡೋದಕ್ಕೆಲ್ಲದಕ್ಕೂ ಅರ್ಥ ಇರ್ತದೆ. ಸುಮ್ಮನೆ ನಾವು ಮಾತಾಡೋದಿಲ್ಲ. ಒಂದೇ. ಎರಡನೇದು, ಅವರು ಯಾವ ರೀತಿಲಿ ಹೇಳಿದಾರೋ ಗೊತ್ತಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ತೂಕವಾದಂಥ ವ್ಯಕ್ತಿ, ಉತ್ತಮವಾದಂಥ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಅವರು ಏನಾರು ಈ ಥರ ಹೇಳಿಕೆ ಕೊಟ್ಟಿದ್ರೆ ಹೌದು ಬಿಡು, ಏನೋ ಗೊಂದಲ ಇದೆ ಅನ್ಬೋದು. ಈಗ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅಂದರೆ ಅದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ಅಲ್ಲ ಸರ್, ಈಗ ಸ್ವತಃ ಸಿಎಂ ಅವ್ರ ಪುತ್ರ ಅವರು ಯತೀಂದ್ರ ಸಿದ್ದರಾಮಯ್ಯನವರು, ಬಟ್ ಅವರ ಮನಸ್ಸಿನ ಮಾತನ್ನ ಇವ್ರು ಹೇಳಿದ್ದಾರೆ ಅಥವಾ ವಾತಾವರಣನೇ ಹೇಳುವಂತ ಕೆಲಸವನ್ನ ಮಾಡಿದ್ರೆ ಅಂತ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಈಗ ಅದನ್ನ ಅಲಗಳೆಯುವಂತ ಪರಿಸ್ಥಿತಿಯಲ್ಲೂ ಸಹ ಇಲ್ಲ ಸರ್. ಈಗ ಯಾವುದೇ ರೀತಿಯ ಆ ಒಂದು ಉತ್ತರಕ್ಕೆ ಈಗ ಈ ಸಂದರ್ಭದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೈಕಮಾಂಡ್ ಎಲ್ಲದನ್ನು ಗಮನಿಸಿದೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನನೇ ಅಂತಿಮ, ಬಿಟ್ಟರೆ ಇಲ್ಲಿ ನಂದು ತೀರ್ಮಾನ ನಡೆಯೋದಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ತೀರ್ಮಾನ ನಡೆಯೋದಿಲ್ಲ. ಹಂಗಾಗಿ ಇಂಥ ಹೇಳಿಕೆಗಳಿಗೆ ಯಾರು ಪುಷ್ಟಿ ಕೊಡೋದು ಬೇಡ, ಯಾವುದೇ ಅರ್ಥ ಕಲ್ಪಿಸೋದು ಬೇಡ. ಅಲ್ಲ ಸರ್, ಈ ಮೂಲಕ ಏನಾದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಟವಲ್ ಹಾಕುವಂತ ಕೆಲಸ ಆಗ್ತಿದ್ರೆ ಹೇಗೆ ಅಂತ ಹೇಳಿದ್ನಲ್ರಿ. ಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಕೆಪಿಸಿ ಅಧ್ಯಕ್ಷ ಹುದ್ದೆ ಇರ್ಬೋದು,
ಅಥವಾ ಶಾಸಕರನ್ನ ಆಯ್ಕೆ ಮಾಡೋ ಅಂತ ಟಿಕೆಟ್ ಕೊಡೋ ಸಂದರ್ಭದ ಹೈಕಮಾಂಡ್ ತೀರ್ಮಾನ. ಇದು ಯಾವುದೋ ಒಬ್ರು ಹೇಳ್ತಿದ್ದಂಗೆ ಯಾವುದೇ ಬದಲಾವಣೆ ಆಗಲ್ಲ. ಆ ರೀತಿ ಯಾವುದೋ ಒಂದು ಹೇಳಿಕೆ ಅದು ವೈಯಕ್ತಿಕ ಅವ್ರ ಹೇಳಿಕೆ, ಅದಕ್ಕೆ ಯಾರು ಪುಷ್ಟಿ ಕೊಡೋದು ಬೇಡ. ಏನು ಇದಿಷ್ಟು ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.